ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅನೋ ಅನೋ ಏನು ಅಲ್ಲ, ಯಾರ ಕರ್ದಂಗಾತಲ್ಲ. ಏನ ನಾನು ಇಷ್ಟೊತ್ತಿನ ಯಾರು ಕರಿಬೇಕು? ಅಯ್ಯಪ್ಪ, ಮಕ್ಕೊಂಡ್ರಾತ. ಅನೋ, ಆದಿತ್ಯ, ನಂಗೆ ಸಾಯಕ್ಕೆ ಇಷ್ಟ ಇಲ್ಲ. ಹೊಟ್ಟಸ್ತತಿ, ಹೊಟ್ಟಸ್ತತಿ. ಅನೋ, ಊಟಕ್ಕೆ ನೀಡೇ. ಅಲ್ಲ, ನನ್ನ ಭ್ರಮೇನ ನಿಜಾನ? ಅನು, ಎದಕ್ಕೆ ಎದ್ದು ಕುಂತೀಯ? ರೀ, ಅತ್ತೆಯರ್ ದನಿ ಕೇಳ್ದಂಗಾತ್ರಿ. ರೀ, ಅತ್ತೆಯರ್ ದನಿ ಕೇಳ್ದಂಗಾತು. ಹಳ್ವಂಡ್ ಎಲ್ಲ ಭ್ರಮೆ. ಈಗ ತೀರ್ಕೊಂಡಾಳಲ್ಲ ಅವ್ವ, ಅದಕ್ಕೆ ನಿಂಗೆ ಹಂಗೆ ಅನ್ಸಕತ್ತೈತಿ. ಹೌದು, ಏನಂತ ಕೇಳಿಸ್ತೆ? ಅನು, ಆದಿತ್ಯ, ನಂಗೆ ಸಾಯಕ್ಕೆ ಇಷ್ಟ ಇಲ್ಲ, ನಂಗೆ ಸಾಯಕ್ಕೆ ಇಷ್ಟ ಇಲ್ಲ, ನನಗೆ ಹೊಟ್ಟೆ ಸತಿ ಅನ್ನೋ ಹಂಗೆ ಕೇಳಿಸ್ತು. ಹಾಂ, ಹೇ ತೆಗಿ. ನಮ್ಮವ್ವ ಯಾಕೆ ಇಷ್ಟೊತ್ತಿನಾಗೆ ಅದು ತೀರ್ಕೊಂಡು ಪಾಪ ಸ್ವರ್ಗವಾಸಿ ಆಗೈತೆ ನಮ್ಮವ್ವ. ಏನೊಂದು ತಗೋ. ಅದು ಏನು ಗೊತ್ತಾ, ಹಾಸ್ಪಿಟ್ಲ್ ಒಳಗೆ ಅವ್ವ ಭಾಳ ಬೇಜಾರು ಮಾಡ್ಕೊಂಡು ಅವತ್ತು ಅಷ್ಟೊಂದು ನೋವು ಪಟ್ಲಲ್ಲ. ನಂಗೆ ಸಾಯಕ್ಕೆ ಇಷ್ಟ ಇಲ್ಲ ಅಂತೇಳಿ ಪಾಪ ಅದೇ ಒಂಥರ ಭ್ರಮೆ ಕಾಡ್ದಂಗೆ ಕಾಡೈತೆ ನಿನಗೆ. ನನಗೂ ನಿನ್ನೆ ಅಂದ್ರೆ ನಿನ್ನೆ ನೋಡು, ನಿನ್ನೆ ರಾತ್ರಿ 8 ಗಂಟೆಗೆ ನಾನು ಒಬ್ಬನ ಇಲ್ಲಿ ಬರ್ಕೊಂತ ಕುಂತಿದ್ನಲ್ಲ, ನನ್ನ ಕೆಲ್ಸದ ಲೆಕ್ಕ ಬರೆಯತ್ತಿದ್ನಲ್ಲ, ಬರೆಯೋತ್ನಾಗ ಆದಿತ್ಯ ಅಂದಂಗಾತು. ಬಟ್ ನನಗೆ ಏನು ಅಂತಂದೆ. ಆಮೇಲೆ ಲಕ್ಷ ಅಯ್ಯೋ ಅವು ತೀರ್ಕೊಂಡಾಳಲ್ಲ ಅಂತೇಳಿ. ಅದು ಮನುಷ್ಯಾಗ ತೀರ್ಕೊಂಡ್ಮೇಲೆ ಇದ್ದು ಒಂಥರ ಹಳವಂಡು ಭ್ರಮೆ, ಏನೋ ಒಂಥರ ಅದು ಅನ್ಸಕ್ಕೆ ಶುರು ಆಕತಿ. ಹೌದಾ? ಅಷ್ಟೇ, ಮತ್ತೇನು ಇಲ್ಲ. ಏನಪ್ಪ, ಯಾಕೋ ಒಂಥರ ಮನಸ್ಸು ಸಮಾಧಾನ ಇಲ್ರಿ, ಒಂಥರ ಸಮಾಧಾನನೇ ಅನ್ನಿಸ್ಲಿಲ್ಲ. ಅದೇ ನಾ ಹೇಳತ್ತೀನಲ್ಲ, ಏನೂ ಇಲ್ಲ, ನಿನಗೆ ಹಂಗೆ ಅನ್ನಿಸ್ತು. ಹಾಂ, ಇದ್ರೂ ಇರ್ಬೋದು. ಮಕ್ಕೋ, ನಾನು ಒಂದಕ್ಕೆ ಹೋಗ್ಬರ್ತೇನೆ. ಯಪ್ಪ ದೇವ್ರೆ, ಅತ್ತಿಯರ, ನನ್ನ ಭ್ರಮೆನೋ ನಿಜಾನೋ ನನಗೆ ಗೊತ್ತಿಲ್ಲ, ಆದರೆ ದಯವಿಟ್ಟು ಈ ಥರ ನೆನಪಿನಾಗ ಕಾಡೋದು ಅದರದು ಎಲ್ಲ ಮಾಡಬೇಡ್ರಿ. ಇವ್ರು ಅಂದಂಗೆ ನನಗೆ ಭ್ರಮೆನೇ ಆಗೈತಿ, ಆದರೂ ಒಂಥರ ಹೆದರಿಕೆ. ಅನು, ಹಾಂ, ಬಂದೆ. ಏನಾತ್ರಿ? ಅನು, ಎಲ್ಲಿ ಹೋಗ್ಲಿಕ್ಕೆ? ಅಯ್ಯ, ನನ್ನ ಕರೆದು ಇಲ್ಲಿ ಬಂದು ನಿಂತಿರಲ್ಲ. ನಿನ್ನೆ ಯಾರು ಕರೆದಾರ ಮರೆ? ನಾನು ಒಂದಕ್ಕೆ ಹೋಗಿ ಅಡಿಗೆ ಮನೆಗೆ ಹೋಗಿ ನೀರು ಕುಡ್ದು ಬಂದೆ. ನೀರು ತಂದಿಟ್ಟಿಲ್ಲ ನೀನು. ನಾನು ಬಾತ್ರೂಮ್ ಕಡೆ ಹೋಗಿದ್ದೆ. ಏನಪ್ಪ, ನಾ ಎಲ್ಲಿ ಕರ್ದನಿ? ರೀ, ಪಸಂದ ಕೇಳಿಸೈತ್ರಿ ನನಗೆ, ನಿಜವಾಗ್ಲೂ ಕೇಳಿಸೈತಿ. ಅನು ಅಂತ ಸ್ಪಷ್ಟವಾಗಿ ಕೇಳಿಸೈತಿ. ಅನು, ನಿನಗೆ ಏನೋ ಆಗಿದ್ದೆ ಕರೆ. ಏನು ಮಸ್ಕಿರಿ ಮಾಡತ್ತಿರ್ಲಿ ನನ್ನ ಜೋಡಿ? ಇಂಥ ವಿಷಯದಾಗ ಮಸ್ಕಿರಿ ಮಾಡಬೇಡ. ಯಪ್ಪ ದೇವ್ರೆ, ರೀ, ನಾನು ಸುಳ್ಳು ಹೇಳಕತ್ತಿಲ್ಲ ರೀ. ನನಗೇನೋ ಅನ್ನಿಸ್ವಲ್ತು. ಇಲ್ಲ ರೀ, ನಿಜವಾಗ್ಲೂ ನಾನು ಸುಳ್ಳು ಹೇಳತ್ತಿಲ್ಲ. ಮೊಕ್ಕ ಬರೋ ಮರೆ, ನಿದ್ದೆ ಐತಿ ನನಗೆ. ನನಗೆ ಕೇಳಾರ ನಿನಗೆ ಯಾಕೆ ಕೇಳ್ತತಿ? ನಿನ್ನ ಜೊತೆಗೆ ಮಕ್ಕೊಂಡಿಲ್ಲ ಇಲ್ಲೇ? ನಾನು ದೇವ್ರದೊಂದು ಸ್ವಲ್ಪ ಅಂಗಾರ ಹಚ್ಕೊಂಬಂದು ಮಕ್ಕೋತೇನಪ್ಪ. ಹಾಂ, ತಡ್ರಿ. ಹತ್ತು ಸಲ ನಾ ಇದಕ್ಕೆ ಹೋಗಿದ್ರಲ್ಲ, ಎಲ್ಲದು ಮಂತ್ರಾಲಯಕ್ಕೆ ಇದಕ್ಕೆ ಹೋದಾಗೆಲ್ಲ ಅಂಗಾರ ತಂದಿಟ್ಟಿತ್ತಲ್ಲ, ಚೀಟ್. ಹಾಂ, ಈ ಕಾಲಭೈರೇಶ್ವರಿಂದ ಇದು ಅದು ಅಂಗಾರ ಹಣಿಗೆ ಹಚ್ಕೊಳ್ಳೋದು ಅತ್ತಿಯರ್ ಹೋದಾಗ ಅಂತ ಇದ್ರಲ್ಲ, ಅದು ಹಂಗೆ ಇಟ್ಟಿದ್ದೆ. ಅದನ್ನ ಒಂದು ಟಿಕ್ಕಿ ಹಣಿಗೆ ಇಟ್ಕೊಂಬರ್ತೇನೆ ತಡಿಯಪ್ಪ, ನಂಗೆ ಸಮಾಧಾನ ಆಗವಲ್ತು. ನಮ್ಮ ಅವ್ಗೂ ನಿನಗೂ ಅಷ್ಟಕ್ಕಷ್ಟೇ ಇತ್ತಲ್ಲ ಅನು. ನನಗೆ ಯಾಕೋ ನಿನಗೆ ಅದಕ್ಕೆ ಹಂಗೆ ಅನ್ನೋ ಫೀಲಿಂಗ್ ಬರ್ತಾೈತಿ ಅನಿಸ್ತೈತಿ. ಹಂಗೇನಿಲ್ಲ. ಹಬ್ಬ, ಇಷ್ಟು ಸಮಾಧಾನ ಆಯ್ತು. ಮಕ್ಕೋರಿ. ನೀ ಮಕ್ಕೋರು ಮರೆಯ. ನಗದ ಆಮೇಲೆ ಕೇಳಿಸಿದ್ರೆ ಗೊತ್ತಾಕಿತ್ತು. ನಿಮ್ಮವ್ವ ಅದೇನೋ ಅಂತಾರಲ್ಲ, ಬದುಕಿದ್ದಾಗೂ ಕಾಟ, ಸತ್ ಮೇಲೂ ಕಾಟ. ಸುಮ್ಮನೆ ಮಾತಾಡ್ಬೇಡ ಅನು. ಏನು ಇನ್ನೂ ಭಾಳ ದಿನ ಆಗಿಲ್ಲ. ಅಯ್ಯೋ ದೇವ್ರೆ, ಆಗ್ಲೇ ಇಂಥವು ಮಾತಾಡ್ತಿ, ನಂಗೆ ಬೇಜಾರಾಕೈತೆ ನೋಡು. ಆಯ್ತಪ್ಪ, ನಾ ಮಾತಾಡಲ್ಲ ಆತ. ಒಲ್ಲೆಣ್ಣ ನಾನು ಮದ್ವೆಗೆ ಅಲ್ಲ, ಈಗ ಬಂದು ಸಂಬಂಧಿಕರು, ರಿಲೇಷನ್ ಅಷ್ಟ್ರು ಗೊತ್ತಿದ್ದರು, ಸ್ನೇಹಿತರು ಎಲ್ಲರೂ ಕೇಳ್ತಾರ, ನಾ ಏನು ಉತ್ತರ ಕೊಡ್ಲಿ? ಬೇಡ ಅದಕ್ಕೆ. ಅಲ್ವಾ, ಅದು ಯಾರಿಗೆ ಗುಲ್ಲಾಗೈತಿ? ಏನು ಗುಲ್ಲಾಗಿಲ್ಲ, ನೀ ತಲೆ ಕೆಡಿಸ್ಕೊಬೇಡ, ಯಾರು ಏನು ಕೇಳೋದಿಲ್ಲ. ನೀ ಬಾ ನೀನು. ಅಲ್ಲ, ಮತ್ತು ಮನೆ ಹೆಣ್ಮಗಳು ನೀನು. ನಮ್ಮ ತವ್ರ ಮನೆ ಒಳಗೆ ನಂದು ನಿಂದು ಬಿಟ್ರೆ ಮತ್ತು ನಮ್ಮ ಮಕ್ಕಳದು ಅಂತ ಆಗ್ತಾ ಇರೋದು ನಿನ್ನ ಮಗಂದಾಗಿದ್ದು. ಅದು ಬಿಟ್ಟರೆ ಈಗ ನನ್ನ ಮಗಳದಾಗತ್ತತಿ. ನಿನ್ನ ಮಗಂದಕ್ಕೆ ನಾವು 6 ಗಂಟೆ ಬಂದಿದ್ನೇ ಇದ್ದಿದ್ದಿಲ್ಲ ನಾನು ನನ್ನ ಹೆಂಡತಿ. ಈಗ ನನ್ನ ಮಗಳದ್ದು ನಡೆಯಾಕತ್ತೈತಿ, ನೀ ಬರೋದಿಲ್ಲ ಅಂದ್ರೆ ಹೆಂಗವಾದ? ಹಂಗೇನಿಲ್ಲ ಅಣ್ಣ, ಬರಬಾರ್ದಂತ ಏನಿಲ್ಲ.
ಯಾಕೆ ಮನಸ್ಸು ಸರಿ ಇಲ್ಲ. ಕೇಳ್ದರಿಗೆ ಏನು ಉತ್ತರ ಕೊಡ್ಬೇಕಪ್ಪ? ಅವ್ರಿಗೆ ಉತ್ತರ ಕೊಡಕ್ಕೆ ನನ್ನ ಮಕಾನಾರ ಹೆಂಗೆ ತೋರಿಸ್ಲಿ ಅನ್ನೋದು ನನಗೊಂದು ದೊಡ್ಡ ಅವಮಾನ ಆದಂಗೆ ಆಗ್ಬಿಟ್ಟೈತಿ. ಬರ್ತೀವಿ ವಾರ ಮುಂಚೆ ಹೋದಲ್ಲ. ಆಗಲಿ. ನನಗೂ ಯಾಕೋ ಭಾಳ ಬೇಜಾರಾದಂಗೆ ಆಗೈತಿ. ನಮ್ಮ ಮ್ಯಾನೇಜರಿಗೆ ಹೇಳ್ತೀನಿ ಒಂದು ವಾರ ನೋಡ್ಕೊಪ್ಪ ಅಂತೇಳಿ. ನಾನು ನನ್ನ ಮಗ ನನ್ನ ಸೊಸಿ ಏನು ಆಮ್ಯಾಗ ನನ್ನ ಹೆಂಡತಿ ನಾನು ಅಷ್ಟರು ಬರ್ತೀವಿ. ನಾಳೆ ಬರ್ತೀವಿ, ತಲೆ ಕೆಡಿಸ್ಕೊಬೇಡ್ರಿ. ನಾಳೆ ನಮ್ಮ ಕಾರ್ನಾಗ ಹೋಗಿಬಿಡೋಣಂತ. ಅಲ್ಲ ರೀ, ಏನು ಗೊತ್ತಿದ್ದು ಮಾತಾಡ್ತೀರಾ ಗೊತ್ತಿಲ್ದಂಗೆ ಮಾತಾಡ್ತೀರಾ? ಅಲ್ಲ, ನಾನು ನಿನ್ನ ಕೇಳ್ಬೇಕು ಅದನ್ನ. ಗೊತ್ತಿದ್ದು ಗೊತ್ತಿಲ್ದ ಮಾತಾಡ್ತೀಯ ಅಂತೇಳಿ. ಅಲ್ಲ, ವಿಚಿತ್ರ ನಿಂದೊಂದು ತಗ ಓಡಿ ಹೋದಕ್ಕೆ ಆರಾಮ ಅಡ್ಡಾಡಕತ್ತಾಳಲ್ಲಿ. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ನಾವೇನು ಓಡಿ ಹೋಗೋದಿದ್ವಿ ಆಕಿಗೆ? ಯಾರದು ಪ್ರಶ್ನೆ ಕೇಳೋರು? ಕೇಳಾಳ, ನಾವು ಉತ್ತರ ಹೇಳ್ತಾನೆ ಅವ್ರಿಗೆ. ಹಂಗಾರೆ ನನ್ನ ಮಗಳಿಗೆ ಬುದ್ಧಿ ಹೇಳ್ಬೇಕು ಬೇಡ ನೀವು. ನಾವಂತೂ ಓಡೋ ಬಂದಿಲ್ಲ. ಆಕೆ ಏನು ಫಂಡ್ ಓಡೋ ಹೇಳೋ ಗೊತ್ತಿಲ್ಲ. ಆಕಿನ ಹೋಗಿ ಕೇಳ್ರಿ ಅಂತ ಹೇಳ್ತೇನೆ ಬರೋಬ್ಬರಿ. ಏನು ಯಾರದು ಕೇಳೋರು ನಾನು ನೋಡ್ತೀನಿ. ಎಲ್ಲ ಕೆಲಸ ಬಿಟ್ಟು ನೀನು ನಿನ್ನ ಮಗಳು ಓಡೋದ್ಲಂತ ಹೌದಾ ಅಂತ ಕೇಳಕ್ಕೆ ಬರ್ತಾರೆ ನೀನು. ಪಾಪ ಏನಾರ ಮಾಡ್ರಪ್ಪ. ನನಗೆ ಒಂದೇ ಸಮಯ ಕೆಲಸ ಮಾಡಿ 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 ಸಾಕಾಗಿತ್ತು. ಸುಮ್ಮನೆ ಎಲ್ಲರೂ ಒಂದು ವಾರ ಇರ್ಬೇಕನ್ಸೈತಿ. ಆಗಲಿ, ಮದುವೆ ಮನಿನೇ ಆಗಲಿ, ಹೋಗೇ ಬಿಡೋಣ. ಅಲ್ಲ ಸಾವಿತ್ರ, ಮಾವ ಕೆಲಸ ಬಿಟ್ಟು ಬರ್ತೇನೆ ಅಂತಿದ್ದೆ ಒಂದು ದೊಡ್ಡ ಆಶ್ಚರ್ಯ. ನೀ ಅಂಥದ್ರೊಳಗೆ ನೀನು ಬೇಡ ಗೀಡ ಅಂತೆಲ್ಲ ಅನ್ನಕ್ಕೆ ಹೋಗ್ಬೇಡ. ಏನು ಸುಮ್ಮನಿರು, ಏನಾಗೋದಿಲ್ಲ. ಆರಾಮದೇನವಾ? ಆರಾಮದೇನ್ರಿ. ಬಂದೇ ಇಲ್ಲಲ್ರಿ ನೀವು. ಬರ್ಕೊಂತ ಹೋಗ್ಕೊಂತ ಇರ್ಬೇಕು ಬೇಡ್ರಿ ಕಾಕಾರ. ಅಯ್ಯೋ, ಎಷ್ಟು ಚಂದ ಮಾತಾಡ್ತೀವ. ಅದು ಬರ್ಕೊಂತ ಹೋಗ್ಕೊಂತಿರ್ಬೇಕವಾ. ಈ ಕೆಲಸ ಅಂತೀಯಲ್ಲ ಅಲ್ವಾ, ಅಲ್ಲಿಂದ ಇಲ್ಲಿಗೆ ಶಿವಮೊಗ್ಗದಿಂದ ಸೀದಾ ಹುಬ್ಳಿಗೆ ಬರೋದು ಅಂತಂದ್ರೆ ಆಗಲ್ಲವ. ಭಾರಿ ಕಷ್ಟ ಆಗತ್ತೆ ಬಿಡವ. ಬರಾಕಲ್ಲಿ ಕೆಲಸ ಒಂದು ಬಿಟ್ಟು ಬರೋಕ್ಕಾಗಲ್ಲ. ಅವು ಬರಾಕ ಒಂದೊಂದು ದಿನಕ್ಕೆ ಬಂದು ಹೋಗೋಕ್ಕೂ ಆಗಲ್ಲ. ಭಾಳ ಕೆಲಸ ಆಕತಿ. ಅಲ್ಲ, ನೀವು ಅಲ್ಲಿದ್ರು ಇಲ್ಲಿ ಭಾಷೆನೇ ಮಾತಾಡ್ತೀರಿ? ನನಗೆ ಅಲ್ಲಿದು ಬರ್ತೈತಿ ಭಾಷೆ, ಇಲ್ಲಿದು ಬರ್ತೈತಿ ಮಾತಾಡಕ್ಕೆ. ಹೌದಾ? ಚಂದ. ಅಲ್ಲಿ ಭಾಷೆ ಕೇಳೋಕ್ಕೂ ಚಂದ ಅನಿಸುತ್ತೆ. ಅಷ್ಟು ತೀರ ನಮ್ಮ ಥರನೇ ಮಾತಾಡೋಂಗಿಲ್ಲ, ಸ್ವಲ್ಪ ಚೇಂಜ್ ಇರ್ತೈತೆ ಅದು. ಯಾಕಂದ್ರೆ ಇಲ್ಲಿಗೆ ಬರೋದು ಹೋಗೋದು ಮಾಡಿ ಆಮೇಲೆ ಈಕಿ ನಮ್ಮ ಮನೆಗೆ ಬಂದಾಗ ಆಮೇಲೆ ನಂಗೆ ರೂಢ ಆಯ್ತವ. ನೋಡ್ವಾ, ಮದುವೆಗೆ ನಾಳೆ ಈಗ ಅರ್ಬಿ ತುಂಬ್ಕೊಂಬಿಡುವ. ನೀನು, ನಿಮ್ಮ ಮಾವ, ಅತ್ತಿ, ಇವ 4 ಮಂದಿ ಬರಾಕಬೇಕು. ಇಲ್ಲಣ್ಣ, ಅಶ್ವಿನಿ ಬೇಡ. ಯಾಕವಾ? ಅತ್ತಿಯಾರ ನಾನು ಬರ್ತೇನೆ. ಬೇಡ ಅಶ್ವಿನಿ, ನಿಂಗೆ ಬೇಕಂದ್ರೆ ಡಿಲಿವರಿ ಆದ್ಮೇಲೆ ಬೇಕಾದ್ರೆ ಒಂದು ವಾರ ಇದ್ದು ಬಾ. ಯಾರು ಬೇಡ ಅಂದ್ರೆ. ಆದರೆ ಡಿಲಿವರಿ ಸ್ವಲ್ಪ ದಿನ ಬಿಟ್ಟು ಹೋಗಿ ಒಂದು ವಾರ ಇದ್ದು ಬಾ. ಈಗ ಯಾಕೆ ಬೇಡ ಅನ್ನಕತ್ತೇನೆ ಅಂದ್ರೆ, ಮೊದಲು ರೋಡು ಆ ಕಡೆ ಒಂದು ಸ್ವಲ್ಪ ಕೆಟ್ಟಂಗಾಗೈತಿ. ಅದು ಅಲ್ಲದೆ ಈಗ ಬೇರೆ ತುಂಬ ಹೋಟೆಲ್ ಬೇರೆ ಅದಿ. ಈ ಟೈಮ್ನಾಗ ನೀನು ಇಲ್ಲಿಂದ ಅಲ್ಲಿ ಮಟ್ಟ ಕೂತ್ಕೊಂಡು ಜರ್ನಿ ಮಾಡೋದು ಯಾಕೋ ಅಷ್ಟು ನನಗೆ ಬೇಡ ಅನ್ನಿಸ್ತಾಯ್ತು ನೋಡವ. ಅದ್ರ ಸಂಬಂಧ ಡಾಕ್ಟ್ರ್ ಬೇರೆ ನಿಂಗೆ ರೆಸ್ಟ್ ತೊಗೊಳಕ್ಕೆ ಹೇಳಿದ್ರು. ನಾ ಆದಷ್ಟು ಒಂದು ಸ್ವಲ್ಪ ನೀನು ಈಗ ಡಿಲಿವರಿ ಒಂದು ಆದಮೇಲೆ ಎಷ್ಟಾದರೂ ಓಡಾಡ್ಬೋದು ನೋಡಿ. ಈಗ ಮೊದಲಿನಕಿನ ಮತ್ತೊಂಚೂರು ಈಗ ಕುಂತ್ರ ಸುಸ್ತಂತಿ ನಿಂತ್ರ ಸುಸ್ತಂತಿ ಹಿಂಗಾದ್ರೆ ಹೆಂಗವ? ಹೌದಿಲ್ಲ? ಆದಷ್ಟು ಒಂಚೂರು ನಿನ್ನ ಆರೋಗ್ಯ ನೀನು ಕಾಯ್ಕೋಬೇಕಲ್ವ. ಅದ್ರ ಸಂಬಂಧ ಕರೆ ಹೇಳ್ಬೇಕಂದ್ರೆ ನಾನು ಅನ್ಬೇಕಂದು ಬಿಡ ಅಶ್ವಿನಿ. ಮತ್ತು ಏನು ತಿಳ್ಕೊಂತೀಯ ಏನಂತೇಳಿ ನಾನು ಅನ್ಲಿಲ್ಲ, ಆಕೆ ಅಂದ್ಲು ಅಷ್ಟೆ. ಅದು ಅಲ್ಲದೆ ಅಶ್ವಿನಿ, ಮದುವೆ ಮನೆ ಈಗ ಆರಾಮ ಮಕ್ಕೊಂಡೇವೆ ಅಂದ್ರೆ ಆಗಲ್ಲ. ಒಬ್ಬರು ತಪ್ಪತ್ಲೆ ಒಬ್ಬರು ಬೀಗರು ಬಂದೇ ಬರ್ತಾರೆ. ಈಗಂತರೂ ಇನ್ನೂ ನಮ್ಮ ಕಡೆ ಬಳಗ ಭಾಳ ದೊಡ್ಡದವ, ಅಷ್ಟರು ಬರ್ತಾರೆ ಅವರು. ಈಗ ನಿನಗೆ ನೆಮ್ಮದಿಯಾಗಿ ಪಾಪ ಮಕ್ಕೊಳಕ್ಕೂ ಆಗಂಗಿಲ್ಲ. ಅದಕ್ಕೆ ಮತ್ತೆ ಎದ್ದು ಅಡ್ಯಾಡಬೇಕು, ಇಲ್ಲ ಕುಂದಿರ್ಬೇಕು ಆಗಂಗಿಲ್ಲ. ಸಾಯಾಕೆ ತ್ರಾಸ ತಗೋತಿ. ನೀನು ಆರಾಮಾಗಿ ನಿಮ್ಮ ಅವ್ವಾರ ಮನೆಗೆ ಹೋಗಿರು. ಏನು ಮದುವೆ ಮುಗಿಸ್ಕೊಂಡು ನಾವು ಬರ್ತೇವೆ. ಇಲ್ಲ ಮದುವೆ ದಿನ ಮತ್ತದ ದಾರಿನೇ ಅಲ್ಲ, ಬೇಡ ಏನಾಗಲ್ಲ ತಗೋ. ಮದುವೆ ಆದ್ಮೇಲೆ ಬೇಕಾದ್ರೆ ಒಂದ್ಸಲ ಹೋಗಿ ಬರೋಣಂತ. ಆಯ್ತಮ್ಮ, ಹಾಗೆ ಆಗಲಿ. ನೀವು ಹೆಂಗೆ ಹೇಳ್ತೀರ ಹಾಗೆ ಆಗಲಿ. ಇದು ಶಾಣ್ಯರ ಲಕ್ಷಣ. ಇದೇ ಜಗದಾಗ ಆಕಿ ನಮ್ಮ ನಂದಿನಿ ಇದ್ದಿದ್ಲಂದ್ರೆ ಒಂದು ಹೇಳಿದ್ರೆ 10 ಮಾತಾಡ್ತಿದ್ಲು. ಅವ ಹೋಗ್ಲಿ ಬಿಡವ. ಆಕಿ ನೆನಪು ಮಾಡ್ಕೊಳಕ್ಕೂ ನನ್ನ ಮನಸ್ಸಿಲ್ಲ. ಯಾಕಂದ್ರೆ ಅಷ್ಟು ನೋವು ಕೊಟ್ಟುಬಿಟ್ಟಾಳಕಿ. ಆಕಿನ ನೆನಪು ಮಾಡ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಅಪ್ಪೆ ಹಂಗಾರೆ ಬೆಳಗ್ಗೆ ಹೋಗೋಣಂತ. ಬೆಳಗ್ಗೆ ನೀ ಫಸ್ಟ್ ಹೋಗಿ ಅಶ್ವಿನಿನ ಅವ್ರ ಅವ್ವಾರ ಮನೆಗೆ ಬಿಟ್ಟು ಬಾ. ನೀನು ತಯಾರಾಗ. ಮದುವೆ ಮನೆ ಅಂದಮೇಲೆ ಪಾಪ ಏನಾರು ಓಡಾಡೋದಿದ್ದೇ ಇರ್ತೈತಿ. 3 ಹೆಣ್ಮಕ್ಳೆ ಪಾಪ ಅವ್ರೇನು ಮಾಡ್ಬೇಕಾಕತಿ. ನೀನೊಬ್ಬ ಗಂಡು ಮಗ ಅಂತೇಳಿ ಇದ್ದೆ ಅಂದರೆ ಓಡಾಡಿ ಎಲ್ಲ ಕೆಲಸ ಮಾಡ್ತಿ. ಏನ? ಸರಿ ಆಯ್ತಪ್ಪ. ಶಾಂತಕ ಏನಾತ? ಮಣ್ಣಿಗೆ ಹೋಗಿದ್ದಲ್ಲ, ಭಾಳ ಜನ ಬಂದಿದ್ರನ? ಆಗ ಅಮದಿಕ್ಕೇನು ಭಾಳ ಮಂದಿ ಹಚ್ಕೊಂಡಂಗಿಲ್ಲ ಬಿಡ. ಅದ್ರ ಗಂಡ ಮನೆ ಕಡೆ ಒಂದು ಸ್ವಲ್ಪ ಮಂದಿ ಬಂದಿದ್ರ, ಕಳ್ಳುಬಳ್ಳೆ ಅಂತೇಳಿ. ಆಮೇಲೆ ಈ ಹಳ್ಳ ನಂಗೆ ಜಗ್ಗ ಮಂದಿ ದುಂಡು ಕೊಡಂಗಿಲ್ಲ ಬಿಡ. ಇಲ್ಲೇ ಒಬ್ಬರ ಮನ್ಯಾಗ ಸತ್ರ ಓಸರು ನೋಡಕ್ಕೆ ಹೋಗಾರ. ಸಿಟಾಗ ನೋಡ್ತಾರ ಕಮ್ಮಿ. ದುಂಡು ಗೂಡಿ ಇದ ಎಲ್ಲ ಹಾಗೆಲ್ಲ ಇದಿಲ್ಲ. ಆಜುಬಾಜುಕಿದ್ದಾರೆ ಅಷ್ಟೇ, ಒಕ್ಕಟ್ಟಾಗದ. ಬೇರೆ ಯಾರೂ ಇಲ್ಲ. ಒಟ್ಟು ಏನು ಗೊತ್ತನ, ಟೈಮ್ ಭಾಳ ಮಂದಿ ಬಂದಿದ್ದಿಲ್ಲ. ಒಂದು 50 ಮಂದಿ ಅಷ್ಟೇ. 50 ಮಂದಿ? ಅಯ್ಯೋ ಅಯ್ಯೋ ದೇವ್ರೆ. ಗೆಳತಿಯರಿಬ್ರು ಮಾತುಕತೆ ಹಚ್ಚೆ ಬಿಟ್ಟಿರಲ್ಲ. ಇಲ್ರಿ ಅತ್ತೆಯರ, ಎಷ್ಟು ಮಂದಿ ಬಂದಿದ್ರು? ಮಣ್ಣಿಗೆ ಹೋಗಿದ್ದಲ್ಲ ಅಂತ ಕೇಳಿದ್ಲು. ಅದಕ್ಕೆ ಮಂದಿ ಏನು ಭಾಳ ಬಂದಿದ್ದಿಲ್ಲ ಅಂತ ಹೇಳಿದೆ. ಹೌದಾ? ಅಯ್ಯಯ್ಯ, ಅದ್ರ ಗಂಡ ಮನೆ ಕಡೆ ಉಸಿರು ಬಂದಿದ್ದಿಲ್ಲ. ಏನಪ್ಪ ಭಾಳ ದಿನ ಆತಲ್ಲ ಈಗ ಮಣ್ಣಾಗಿ. ನನಗೂ ಹಂಗಾಗಿ ನೆನಪ ಆಗೋಲ್ತು. ಹೊಳ್ಳಿ ಗಿರ್ಜಿ ಭೇಟಿ ಆಗಿದ್ದಿಲ್ಲ ಆಕೆ ಹೇಳಾಕ. ಇವತ್ತು ಭೇಟಿಯಾಗಿ ಕೇಳಾಕತ್ತಿದ್ಲ. ನಾನು ಅರ್ಧಂಬರ್ಧ ನೆನಪಿದ್ದಟ್ಟು ಹೇಳಾಕತ್ತಿದ್ದೆ. ನಾನು ಹೊಳ್ಳಿ ಬಂದಿದ್ದು 2 ಸಲ ಕೇಳಿದೆ. ಮಾತ್ನ್ಯಾಗ ಗಿರಣಿ ಹಿಟ್ಟು ಹಾಕ್ಸಕ್ಕೆ ಬಂದಾರ ಅದು ಇದು ಅಂತ ಮರ್ತ ಬಿಟ್ಟಿ ನೀನು. ಹೋಗ್ಲಿ ಬಿಡ. ಆ ಮುದುಕಿ ಮುದೋಡಿ ಸತ್ತಿಂದಾರ ಅವ್ರ ಅತ್ತಿ ಪಾಪ ನೆಮ್ಮದಿಯಿಂದ ಇರ್ತಾಳಲ್ಲ.
ಏನು ನೆಮ್ಮದಿಯಿಂದ ಇರಾಕ ಬಿಡ್ತಿದ್ದಿಲ್ಲ ಆಕಿ. ಅನು ಅಂತಿದ್ಲ, ಅನು ಒಂದು 2 ಸಲ ಅಕ್ಕಿ ಸಲಾಗಿ ಜಗಳ ಮಾಡ್ಕೊಂಡ ಗಂಡ ಬೇಡ ಅಂತೇಳಿ ಬಂದಿದ್ದಿಲ್ಲ ಆಕಿ. ಮಗ್ಗಿಲ್ಲ ಬರ್ದು ಹೇಳ್ಕೊಡ್ತಾಳ ಹಂಗೆ ಹಿಂಗೆ ಅಂತೇಳಿ. ಏನೈತೇನ್ರಿ ಅತ್ತಿಯಾರ ಒಟ್ಟಿಗೆ ಮುದಿಕ್ ಮಾತ್ರ ಹೊರ ಒದರ್ತತಿ, ಅದು ಮಾತ್ರ ಗೊತ್ತು ನನಗೆ. ಅದ್ರ ಬಾಯೇ ಸುಸೂತ್ರ ಇರಂಗಿಲ್ಲ. ಅದೇ ಹೇಳಿದ್ನಲ್ಲ ನಿಮಗೆ, ಗನ್ನ ಆಸೆ ಇತ್ತು ಅದಕ್ಕೆ ಮುದುಕಿಗೆ ಸಹಾಯಕ ಮನ್ಸಿದ್ದಿಲ್ಲ. ಹೋಲ್ ಬಿಡ ಮರೆ, ಅದ್ರ ವಿಚಾರ ಮಾತಾಡಕ್ಕೆ ಹೆದ್ರು ಬರ್ತೈತಿ. ಅಂದಂಗೆ ಈಗ ಮುಂದಿನ ತಿಂಗಳದಾಗೇನ ಅಶ್ವಿನಿದು ಕುಬ್ಸ ಮಾಡ್ತಾರಂತ. ಮತ್ತು ಕುಬ್ಸಕ್ಕೆ ಆಯಾರು ಏನು ಕೊಡ್ಬೇಕಂತ ಮಾಡಿ. ಏನು ಮಾಡೋದ್ರಿ ಅತ್ತಿಯಾರ, ಮನ್ಯಾಗ ಒಂದು ಚಲೋದು ಯಾವ್ದಾರು ಸೀರೆ ತಂದು ಆಯಾರು ಮಾಡ್ತಾನೆ. ಮತ್ತೆ ಹುಡುಗ ಹುಡುಗಿನ ಜೊತೆಗೆ ಕುಂದರ್ಸ್ತಾರ ಏನೋ ನೋಡು ಕುಬ್ಸಕ್ಕೆ. ಮತ್ತು ಆಕಿಗೆ ಒಬ್ಬಕಿಗೆ ನೀ ಅರ್ಬಿ ತಂದ್ರೆ ಹೆಂಗದ, ಅವಂಗೂ ಶರ್ಟ್ ಪೀಸು ಪ್ಯಾಂಟ್ ಪೀಸ್ ತಗೋ, ಮತ್ತು ಹುಡುಗಿಗೆ ಒಂದು ಕಮ್ಮನ್ ಸೀರೆ ತಗೋ. ಹಾಂ ಆಯ್ತು ಜೋರ್ದಾರ್ ಮಾಡ್ತಾರಂತ. ಏನು ಮಾಡ್ತಾರಣ್ಣ ಗಿರ್ಜಿ, ಒಟ್ಟು ನಮ್ಮ ಪಾರ್ವತಿ ಹೇಳಿದ್ದ ಮಾಡ್ಬೇಕನ್ನಕತ್ತಾರ ಅಂತೇಳಿ ಅಂದ್ಲಪ್ಪ. ಅಲ್ಲ ಶಾಂತಕ್ಕ, ಅವ್ರ ಮಗಳು ಓಡೋಗಿದ್ದಿಲ್ಲ, ಆದರೂ ಜೋರ್ದಾರ್ ಮಾಡ್ತಾರಂತ. ಅಯ್ಯ ಅಲ್ಲೇ ಓಡೋದ್ರೆ ಏನು ಮಾಡ್ಬೇಕಾಕಿನ ಸತ್ತಾಳನ, ಓಡೋದ್ರೆ ಆಕಿ ಪಾಡಿಗೆ ಓಡಗಳವ ಏನು ಮಾಡೋಕ್ಕಾಕತ್ತೆ. ಮತ್ತು ಇದ್ದರ ಸಂತೋಷನೂ ಬಿಟ್ಟು ಎಲ್ಲ ಏನು ಆಕಿ ನೆನಪಿನಾಗ ತಗೊಂಡು ಕುಂದ್ರಾಕರ ಏನೈತಿ, ಹೌದಿಲ್ಲ? ಮಾಡೋರು ಮಾಡ್ತಾರೆ. ಒಟ್ಟು ಇವ್ರು ಮಾಡ್ತೇನೆ ಅಂದಾರಂತ. ಏನೇನ ಆಕಿ ನಂದಿನಿ ಅಪ್ಪ ಮಾತ್ರ ಭಾರಿ ಸಿಟ್ಟಿಗೆ ಮನುಷ್ಯ ಆಗ್ಯಾನಂತ, ಭಾಳ ಸಿಟ್ಟೈತಂತ. ಏನೂ ಕೊಡೋದಿಲ್ಲ ಆಕಿಗೆ, ಏನು ಸಿಗುದಿಲ್ಲ. ಆಕಿ ಪಾಡಿಗೆ ಹಂಗೆ ಇರ್ಬೇಕಾಕಿ, ಆಕಿಗೆ ಮಾತ್ರ ನಾ ಏನು ಕೊಡೋದಿಲ್ಲ ಅಂತಾನಂತ. ಓ ಹೌದಾ? ಹಂಗಾರೆ ನಮ್ಮನ್ನು ಕರೀತಾರಪ್ಪ. ಶಾಂತಕ್ಕ ನೀ ಸೀರೆ ಗಿರಿ ತರಾಕೊಂಡ್ರೆ ನನಗೂ ಹೇಳು, ಮತ್ತು ನಾನು ಬರ್ತೇನೆ. ಮತ್ತು ನಾನಾರು ಏನಾರು ಒಂದು ಆಯಾರು ಕೊಡ್ಬೇಕಲ್ಲ. 10 ಹೊಂಟ್ರೆ ದುರ್ಗದ ಬೇರಿಗೆ ಹೋಗ್ತೇನೆ ಬಿಡು, ಆದರೂ ಸೀರೆ ಅಂಗಡಿಗೆ ಅದು ಹೊಂಟ್ರೆ ನಿನ್ನ ಜೊತೆ ಇರ್ಬೇಕು ನೋಡು. ಆಯ್ತು ಹೇಳ್ತೇನೆ. ಮನ್ಯಾಗ ಅವರು ಇವರು ಬಂದಿದ್ದು ಕೊಟ್ಟಿದ್ದು ಭಾಳ ಅದಾವು ಸೀರೆ. ಆದ್ರೆ ಅಂಥವೆಲ್ಲ ಎಲ್ಲಿ ಉಡ್ತಾರ ಶಾಂತಕ್ಕ ಅವರು? ಅಂತ ಚಲೋ ಸೀರೆ ಉಡೋರು ಅವ್ರು ಮೊದ್ಲು. ಈಗ ಅಂತಿಂತ ಕೊಟ್ರೆ ಉಡ್ಬೇಕಲ್ಲ, ಹೌದಿಲ್ಲ? ಅಯ್ಯ ಗಿರ್ಜಿ, ನಮ್ಮ ಯಥಾನ್ ಶಕ್ತಿ ಎಷ್ಟಾಕತ್ತೆ ಅಷ್ಟು ಕೊಡೋದಪ್ಪ ಆತಾಗ. ಅಲ್ಲ ಅವ್ರು ಉಡುವಂಥವ ಕೊಡ್ಬೇಕಂದ್ರೆ ಕೊಡ್ಬೇಕು. ನೀವು 4-5 ಸಾವಿರ ರೂಪಾಯಿ ಸೀರೆಗಳನ್ನ 4-5 ಸಾವಿರ ರೂಪಾಯಿ ಸೀರೆ ತರಕ್ಕೆ ಎಲ್ಲಿ ಹೋಕ್ಕಿ, ರೊಕ್ಕ ಬೇಕಲ್ಲ. ಸುಮ್ಮನಿರು, ಅವರೇನು ಆಯಾರು ಬಂದಿದ್ವೆಲ್ಲ ಉಟ್ಕೊಂತ ಕುಂದ್ರಲ್ಲ. ನಾ ಹೇಳೋದಾದ್ರೆ ನಿನ್ನ ಕೈಯಾಗ ಏಟಕ್ಕ ತಂದರ ಮಾಡಿ, ಇಲ್ಲ ಮನೆಯಿಂದ ಯಾವ್ದಾರು ಚಲೋ ಇದ್ರೆ ಅದನ್ನೇ ಮಾಡಿ ನಡಿತೈತಿ. ಅಶ್ವಿನಿ ಪಾಪ ಒಳ್ಳೆ ಮನುಷ್ಯಾಳ ಹುಡುಗಿ, ಆದರೂ ಕೊಟ್ಟಿದ್ವನ್ನೆಲ್ಲ ಎಲ್ಲಿ ಉಡ್ತಾರ? ಮೊದ್ಲು ಮಾಡ್ರನ್ ಡ್ರೆಸ್ ಹಾಕ್ಕೊಂತದ ಹುಡುಗಿ, ಸೀರೆ ಯಾವಾಗ ಉಡ್ಬೇಕು? ಅಮ್ಮ ಹೇಳಿದ್ ಬರಬ್ಬರಿ ಬಿಡು. ಅಯ್ಯೋ ತಡಿವಾ, ಯಾಕೈತಿತ್ತಾಗ ಮಳೆ ಹೆಚ್ಚಾಗೈತಲ್ಲ, ಸಂಜಾಗತ್ಲೆ ಕರೆಂಟ್ ತೆಗಿಯಾಕತ್ತಾನ. 5 ಗಂಟೆಗೆ ತೆಗೆದು 7 ಗಂಟೆಗೆ ಹಾಕಾಕತ್ತಾನ ಬಾಡೆ. ಇವ ನನಗೆ ಒಂದೇಸು ಗೋಧಿ ಜೋಳ ಹಾಕೋದವು ಗಿರಣಿಗೆ, ನಾ ಹೋಗಂತೂರ. ಬಾರ್ಲೇ ಗಿರ್ಜಿ, ಒಟ್ಟು ಮಾತ್ರ ಕುಂದ್ರನ. ಅಯ್ಯೋ ಎಲ್ಲಿ ಮಾತ್ರ ಕುಂದಿರ್ತೀವಿ? 7 ಗಂಟೆಗೆ ಹಾಕ್ತಾನಂತ ಕರೆಂಟ್. ಮತ್ತು ನನಗೂ ಕೆಲಸ ಅದಾವು, ಒಟ್ಟು ಮಾಡ್ಕೊಂತೀನಿ ತಗೋ, ಸಂಜೆಗೆ ಬರ್ತೇನೆ. ಎಲ್ಲ ಹಾಡಿಬಿಟ್ಟು ಅಲ್ಲ, ಆಕಿ ಕೂಟ ಅಷ್ಟ ಮಾತಾಡೋದು, ನಾನು ಕೂಡ ಮಾತಾಡೋದಿಲ್ಲ ನೋಡು. ಬಾ ಅಂದ್ರು ಹಂಗೆ ಓಡೋದು ನೋಡು.